ಇದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರವಿ ಗಾಣಿಗ ಅನೇಕ ಸಚಿವರುಗಳು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಮೇಲೆ ಎಷ್ಟು ಭ್ರಷ್ಟಾಚಾರಗಳು, ವಕ್ಫ್ ಆಸ್ತಿ ವಿವಾದಗಳು, ಅದರ ಸುಳಿಯಲ್ಲಿ ಸಿಲುಕಿ ಕಾಂಗ್ರೆಸ್ ಇಲಿವಿಲಿ ಒದ್ದಾಡ್ತದೆ. ಅದರಿಂದ ಹೊರಬರೋಕ್ಕಾಗ್ತಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ಶಾಸಕರನ್ನ 50 ಶಾಸಕರನ್ನ ಪ್ರಾರಂಭದಲ್ಲಿ ಹೇಳಿದ್ದು ರವಿ ಗಾಣಿಗ 50 ಕೋಟಿ ಸೇಲ್, ಮೊನ್ನೆ ಹೇಳಿದ್ದೆಷ್ಟು 100 ಕೋಟಿ. ಬಹುಶಃ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಶಾಸಕರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂತಂದ್ರೆ ಫಾರ್ ಸೇಲ್ ಆಫ್ ರೇಟ್ ಚೀಫ್ ರೇಟ್ ಅನ್ನೋ ಬದಲಾಗಿ ಈ ರೀತಿ ಅವರೇ ಜಾರಿಯಾತಿ ಕೊಡ್ತಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಯಿತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ನೀವು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಒಂದೇ ಕಾರಣಕ್ಕೆ ತಮ್ಮ ಆಪ್ತ ಶಾಸಕರನ್ನು ಸಚಿವರನ್ನು ಕಾಂಗ್ರೆಸ್ ಕಳಿಸಿದ್ದು ನೀವೇ ತಾನೇ. ಇದು ಉತ್ತರ ಕೊಡಬೇಕಲ್ವಾ? ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ನನ್ನನ್ನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ, ರಾಜೀನಾಮೆ ಕೊಡ್ತಾರೆ. ನಾನಿಲ್ಲಿದ ಮೇಲೆ ಕಾಂಗ್ರೆಸ್ ಒಂದು ಕಣ್ಣು ಹೋದರೆ 2 ಕಣ್ಣು ತೆಗಿತೀವಿ ಅಂತೇಳಿ ಸಿದ್ದರಾಮಯ್ಯನವರು ಈ ರೀತಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಸಿ ಬಹುಶಃ ನನ್ನನ್ನು ಇಳಿಸಿದರೆ ಕಾಂಗ್ರೆಸ್ಸಿನ ಶಾಸಕರು ಕೋಣ ಎಮ್ಮೆ ದನಗಳ ರೀತಿಯಲ್ಲಿ ನೀವು ಖರೀದಿ ಅಂತೇಳಿ 50 ಕೋಟಿಯಿಂದ 100 ಕೋಟಿ ಜಂಪ್ ಮಾಡ್ತೀವಿ. ನಾವು ಅದಕ್ಕೋಸ್ಕರ BJPಯಿಂದ ಕೇಳಿದ್ವಿ, ದಾಖಲೆ ಸಮೇತ ಬಿಡುಗಡೆ ಮಾಡಬೇಕು. ನಿಮ್ಮ ಹತ್ರ ದಾಖಲೆ ಇದ್ದರೆ ಕೊಡಬೇಕಲ್ಲ. ನಿಮ್ಮ ಹತ್ರ ತನಿಖಾ ಸಂಸ್ಥೆಗಳು SIT ಕ್ಲೀನ್ ಚೀಟ್ ಕೊಟ್ರೆ ನಾಗೇಂದ್ರಿಗೆ ಹಿಂದೆ ಕೆಂಪಣ್ಣ ಆಯೋಗ ಮಾಡಿ ನೀವೇ ಕ್ಲೀನ್ ಚೀಟ್ ಕೊಟ್ರೆ ತಾನೆ ಅರ್ಕಾವತಿ ಲೇಔಟ್ನಲ್ಲಿ. ಹಂಗೆ ಯಾವುದಾದ್ರೂ ನಿವೃತ್ತ ನ್ಯಾಯಾಧೀಶರಲ್ಲಿ ತನಿಖೆ ಯಾಕೆ ಮಾಡಬಾರಾಗಿತ್ತು ನೇತೃತ್ವದಲ್ಲಿ? ಅಂದರೆ ನಿಮಗೆ ತನಿಖೆ ಮಾಡೋಕ್ಕೆ ತಾಕತ್ತಿಲ್ಲ. ಸುಳ್ಳು ಸೃಷ್ಟಿ, ಸುಳ್ಳಿಗೆ ಮತ್ತೊಂದು ಹೆಸರೇ ಕಾಂಗ್ರೆಸ್. ಬಹುಶಃ ಹಿಂದೆ ರಾಜ್ಯದ ಜನ ಮಾತಾಡಿದ್ರು, ನಾನಲ್ಲ, ಕಾಂಗ್ರೆಸ್ಸಿನ ಮುಖಂಡರು ಮಾತಾಡ್ತಿದ್ರು. ಈ ರಾಜ್ಯದಲ್ಲಿ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ವೀರಪ್ಪ ಮೊಯ್ಲಿ ಅಂತ ಹೇಳಿದ್ರು. ಅವ್ರನ್ನ ಓವರ್ಟೇಕ್ ಮಾಡಿ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ ಬಹುಶಃ ನಿಮ್ಮನ್ನು ಇಳಿಸಿದರೆ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರನ್ನೇ ನೀವೇ ಫಾರ್ ಸೇಲ್ ಅಂತ ಹೇಳಿ ಸೇಲ್ಗೆ ಇಟ್ಟಿರ್ಬೇಕಂತ ಅನಿಸ್ತದೆ. ತನಿಖೆ ಮಾಡಿರಿ, ಯಾವುದಾದ್ರೂ ಆಯೋಗ ರಚನೆ ಮಾಡಿರಿ. ಅಥವಾ ಧರ್ಮಸ್ಥಳಕ್ಕೆ ನಿಮ್ಮ ಯಾರು ರಾವಿ ಗಣಿಗೆ ಹೇಳ್ತಾರೆ 50 ಕೋಟಿಯಿಂದ 100 ಕೋಟಿ ಅಲ್ಲೇ ಅವ್ರಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರಲ್ಲ. ಧರ್ಮಸ್ಥಳಕ್ಕೆ ಬರ್ದಿರ ರವಿ ಗಾಣಿಗರವರೇ. ಕಾಂಗ್ರೆಸ್ಸಿನ ಭಾಳಷ್ಟು ಜನ ಶಾಸಕರುಗಳು ಈಗಾಗಲೇ ಇದನ್ನು ಅಲ್ಲಗಳಿದ್ದಾರೆ. ಕೆಲವು ಸಚಿವರು ಅಲ್ಲಗಳಿದ್ದಾರೆ, ಇದು ಸುಳ್ಳು. ನಿನ್ನೆ ಮುನಿಯಪ್ಪನೇ ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ, ಆಹಾರ ಮಂತ್ರಿ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಶಾಸಕರುಗಳೇ ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಇದು ಸುಳ್ಳು, ಅಕ್ಷರಶಃ ಸುಳ್ಳು ಅಂತ ಹೇಳಿದಲ್ಲ. ಅದಕ್ಕೆ ರಾಜ್ಯದ ಜನರ ಬೇಷರ ಕ್ಷಮೆಯನ್ನು ಕೇಳಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ನ ಸಚಿವರುಗಳಿಗೆ ಯಾರು ಆಪಾದನೆ ಮಾಡಿ ಅವರಿಗೆ ನಾನು ಸವಾಲು ಆಗ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.